ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಎರಡನೆಯ ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತಕನಾಗಿರುವಂತಹ ಹರ್ಬರ್ಟ್ ಸ್ಪೆನ್ಸರರ ವಿಚಾರಗಳ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಹರ್ಬರ್ಟ್ ಸ್ಪೆನ್ಸರರ ಒಂದು ಕಿರು ಪರಿಚಯವನ್ನು ಹಾಗೆ ಅವರ ಮೊದಲ ವಿಚಾರವಾಗಿರುವಂತಹ ಸಾಮಾಜಿಕ ವಿಕಾಸವಾದ ಸಿದ್ಧಾಂತದ ಪ್ರಾಸ್ತಾವಿಕವಾಗಿರುವಂಥ ಕೆಲವೊಂದು ವಿಚಾರಗಳನ್ನು ಹಾಗೆ ಸಾಮಾಜಿಕ ವಿಕಾಸವಾದ ಎಂದರೇನು ಅನ್ನುವುದರ ಕುರಿತು ಚರ್ಚಿಸಿದ್ದೇವೆ. Dear students, welcome to Sociology class. We are discussing about the second Western social thinker, about Herbert Spencer. In previous class, we already discussed his life sketch and his first theory of social evolution, its meaning and its introduction part. ಇವತ್ತಿನ ಅವಧಿಯಲ್ಲಿ ಸಾಮಾಜಿಕ ವಿಕಾಸವಾದ ಅಥವಾ ಡಾರ್ವಿನ್ವಾದ ಸಿದ್ಧಾಂತದ ಒಂದು ವಿವರಣೆಯನ್ನು ಹರ್ಬರ್ಟ್ ಸ್ಪೆನ್ಸರರ ವಿಚಾರಗಳಡಿಯಲ್ಲಿ ತಿಳಿದುಕೊಳ್ಳೋಣ. Dear students, today we will discuss the views of Herbert Spencer about the theory of social evolution or social Darwinism. ಹರ್ಬರ್ಟ್ ಸ್ಪೆನ್ಸರರು ಸಾಮಾಜಿಕ ವಿಕಾಸವಾದ ಸಿದ್ಧಾಂತದ ಕುರಿತು ವಿಚಾರಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಸಾಮಾಜಿಕ ವಿಕಾಸವಾದ ಸಿದ್ಧಾಂತದ 7 ನಿಯಮಗಳನ್ನು ಆರಂಭಿಕವಾಗಿ ಪ್ರಸ್ತಾಪಿಸುತ್ತಾರೆ. ಅಂದರೆ ಸಾಮಾಜಿಕ ವಿಕಾಸ ಸಿದ್ಧಾಂತವು 7 ನಿಯಮಗಳ ಸಂಯೋಜನೆಯಿಂದ ಉದ್ಭವಿಸಿದ ಉತ್ಪನ್ನವೆಂದು ಕರೆಯಲಾಗುತ್ತದೆ. ಒಂದು ಆರಂಭಿಕ ಭಾಗವಾಗಿ 3 ಸಾಮಾನ್ಯ ಮತ್ತು ಮೂಲಭೂತ ನಿಯಮಗಳನ್ನು ಹರ್ಬರ್ಟ್ ಸ್ಪೆನ್ಸರರು ಪ್ರಸ್ತಾಪಿಸುತ್ತಾರೆ. ಇವರು ತಮ್ಮ ಫಸ್ಟ್ ಪ್ರಿನ್ಸಿಪಲ್ ಎಂಬ ಕೃತಿಯಲ್ಲಿ ವಿಕಾಸಕ್ಕೆ ಸಂಬಂಧಿಸಿದ 3 ಸಾಮಾನ್ಯ ಮತ್ತು ಮೂಲಭೂತ ನಿಯಮಗಳನ್ನು ಪ್ರಸ್ತಾಪಿಸಿದ್ದಾರೆ. Dear students, Herbert Spencer's social evolution theory as a joint product of 7 laws. Before talking about the social evolution, Herbert Spencer tried to enlarge his theory on the basis of some laws. Here the first part, the 3 basic laws which mentioned in his famous book First Principle. ವಿದ್ಯಾರ್ಥಿಗಳೇ, 3 ಸಾಮಾನ್ಯ ಮತ್ತು ಮೂಲಭೂತ ನಿಯಮಗಳಲ್ಲಿ ಮೊದಲನೆಯ ನಿಯಮ ಅಥವಾ ತತ್ವವೆಂದರೆ ಶಕ್ತಿಯ ಶಾಶ್ವತತೆಯ ನಿಯಮ ಅಂತ. ಶಕ್ತಿಯ ಶಾಶ್ವತತೆಯ ನಿಯಮ ಅಥವಾ ತತ್ವದಲ್ಲಿ ಹರ್ಬರ್ಟ್ ಸ್ಪೆನ್ಸರರು ಒಂದು ಮಾತನ್ನು ಹೇಳ್ತಾರೆ. ಶಕ್ತಿಯು ಶಾಶ್ವತವಾದದ್ದು, ಅದು ವಿಕಾಸಕ್ಕೆ ಮೂಲ ಕಾರಣ ಮತ್ತು ಪ್ರೇರಕ ಶಕ್ತಿಯೂ ಹೌದು. ಜಗತ್ತಿನ ಎಲ್ಲ ವಿದ್ಯಮಾನಗಳಿಗೆ
ಈ ಶಕ್ತಿ ಅಥವಾ ಬಲ ಅನ್ನುವಂಥದ್ದು ಒಂದು ಮೂಲ ಆಧಾರವಾಗಿದೆ. ಈ ಶಕ್ತಿಯು ವಿಕಾಸ ಮತ್ತು ಪರಿವರ್ತನೆಗೆ ಕಾರಣೀಕರ್ತವಾಗಿರುತ್ತದೆ. ಆದರೆ ಈ ಶಕ್ತಿಯು ಯಾವಾಗಲೂ ಅದು ಸ್ವತಃ ಪರಿವರ್ತನೆಗೆ ಒಳಪಡುವುದಿಲ್ಲ. ಅದು ಪರಿವರ್ತನೆಗೆ ಒಳಪಡಬೇಕೆಂದರೆ ಅದರ ಮೇಲೆ ಬಲಪ್ರಯೋಗವಾಗಲೇಬೇಕು. ಯಾವಾಗ ಶಕ್ತಿ ಬಲಪ್ರಯೋಗಕ್ಕೆ ಒಳಪಡುತ್ತದೆ ಆವಾಗ ವಿಕಸನ ಅಥವಾ ಪರಿವರ್ತನೆ ಏರ್ಪಡುತ್ತದೆ ಎನ್ನುವಂಥದ್ದನ್ನು ಸ್ಪೆನ್ಸರ್ ತಮ್ಮ ವಿಚಾರಗಳಲ್ಲಿ ಈ ಮೊದಲನೆಯ ತತ್ವವನ್ನು ಪ್ರಸ್ತಾಪಿಸ್ತಾರೆ. ದ ಫಸ್ಟ್ ಲಾ ಆಫ್ ದಿ ಸೋಷಿಯಲ್ ಎವಲ್ಯೂಷನ್ ಥಿಯರಿ ಈಸ್ law of persistence of force. According to Herbert Spencer, force is always persistent. It is always permanent. And it is a basic reason to evolution or change. And also, it is an agent of evolution and change. It is a motivational force to evolution and change. But that force is not involves self changes. When by force involved in this process, then the evolution or changes takes place. ಎರಡನೆಯ ತತ್ವ ವಸ್ತುಗಳ ಅವಿನಾಶತೆಯ ತತ್ವ. ವಸ್ತುಗಳ ಅವಿನಾಶತೆಯ ತತ್ವ ಅನ್ನುವಂಥದ್ದು ಮೂರು ಮೂಲಭೂತ ನಿಯಮಗಳಲ್ಲಿ ಎರಡನೆಯ ನಿಯಮ ಅಥವಾ ಎರಡನೆಯ ತತ್ವ. ಈ ತತ್ವದ ಪ್ರಕಾರ ಒಂದು ವಸ್ತುವನ್ನು ಸೃಷ್ಟಿ ಮಾಡುವುದಕ್ಕಾಗಲಿ ಅಥವಾ ನಾಶ ಮಾಡುವುದಕ್ಕಾಗಲಿ ಆಗುವುದಿಲ್ಲ. ಅದು ತನ್ನ ರೂಪವನ್ನು ಮಾತ್ರ ಬದಲಾಯಿಸಿಕೊಳ್ಳುತ್ತಾನೆ ಹೋಗುತ್ತದೆ. ಅಂದರೆ ಅದು ರೂಪ ಬದಲಾವಣೆಗಳಿಗೆ ಒಳಪಡುತ್ತದೆ. ಉದಾಹರಣೆಗೆ ನೀರನ್ನು ಕಾಯಿಸಿದಾಗ ಆವಿಯಾಗುತ್ತದೆ. ನೀರಿನಲ್ಲಿದ್ದಂಥ ಶಕ್ತಿ ಆವಿ ರೂಪಕ್ಕೆ ಬದಲಾವಣೆಗೊಂಡಿದ್ದು ಆವಿ ಘನರೂಪಕ್ಕೆ ಬಂದು ಮೋಡವಾಗುತ್ತದೆ. ಸೊ ಆವಿಯಲ್ಲಿದ್ದಂಥ ಶಕ್ತಿ ಮೋಡದಲ್ಲಿ ಪರಿವರ್ತನೆಗೊಳ್ತದೆ ಅಥವಾ ಬದಲಾವಣೆಗೊಳ್ತದೆ. ಸೊ ಹಾಗೆ ಮೋಡ ಮಳೆಯಾಗಿ ಮತ್ತೆ ನೀರಿನ ರೂಪಕ್ಕೆ ಬರುವಂಥದ್ದು. ಅಂದರೆ ಆ ಒಂದು ವಸ್ತುವಿನಲ್ಲಿರುವಂಥ ಶಕ್ತಿ ಯಾವತ್ತು ನಾಶವಾಗದೇ ಇರುವಂಥದ್ದನ್ನು ಈ ವಸ್ತುಗಳ ಅವಿನಾಶತೆಯತೆಯ ತತ್ವ ಅನ್ನುವಂಥದ್ದನ್ನು ಸ್ಪೆನ್ಸರ್ ಹೇಳ್ತಾರೆ. His second principle is the law of indestructibility of matter. We can't destruct a thing or matter. We can't create or lose a thing. According to Spencer, we can't create or lose a thing or destroy a thing. It comes always changes in its shape. So when we boil the water, it converted the power into steam. The steam converted into cloud. Then the energy transferred to cloud. And the cloud when became as a rain. Again it comes the form of water. It means it always change its nature but can't
ಡಿಸ್ಟ್ರಾಯ್ ಆರ್ ಲಾಸ್. ಮೂರನೆಯ ತತ್ವ ಚಲನೆಯ ನಿರಂತರತೆಯ ತತ್ವ ಅಂತ. ಚಲನೆಯ ನಿರಂತರತೆಯ ತತ್ವ ಅನ್ನುವಂಥದ್ದನ್ನು ಕಾಣ್ತೀವಿ. ಇಲ್ಲಿ ವಸ್ತುವನ್ನು ಯಾವ ರೀತಿ ನಾಶ ಮಾಡಲು ಬರುವುದಿಲ್ಲವೋ ಅದೇ ರೀತಿ ಶಕ್ತಿಯನ್ನು ಕೂಡ ನಾಶಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಇಲ್ಲಿ ಶಕ್ತಿಯನ್ನು ವಿನಾಶಾತೀತವಾದದ್ದು ಅಂತ ಕರಿತೀವಿ. ಶಕ್ತಿ ನಾಶವಾಗದೇ ಇರುವಂಥದ್ದು ಅಂತ. ಈ ನಾಶವಾಗದೇ ಇರುವಂಥ ಶಕ್ತಿಯು ವಿಕಾಸ ಮತ್ತು ಪರಿವರ್ತನೆಗೆ ಪ್ರೇರಕವಾಗಿದೆ. ಪರಿಸರದಲ್ಲಿ ಏನೆಲ್ಲ ವಿಕಸನ ಮತ್ತು ಪರಿವರ್ತನೆಗಳು ಏರ್ಪಡ್ತವೆ ಅವೆಲ್ಲದಕ್ಕೆ ಆಧಾರ ಪ್ರೇರಕವಾದದ್ದೇ ಈ ಶಕ್ತಿ ಎನ್ನುವಂಥದ್ದು. ಈ ತತ್ವದಿಂದ ವಿಕಾಸವು ಯಾವುದೇ ಅಡೆತಡೆಯಿಲ್ಲದೆ ನಿರಂತರವಾಗಿ ನಡೆಯುತ್ತದೆ. ಅಂದರೆ ಚಲನೆ ಅನ್ನುವಂಥದ್ದು ನಿರಂತರವಾಗಿ ಏರ್ಪಡ್ತದೆ. ಶಕ್ತಿ ತನ್ನ ರೂಪದಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಹೋದ ಹಾಗೆ ಅಲ್ಲಿ ಚಲನೆ ಏರ್ಪಡುತ್ತದೆ. ಥರ್ಡ್ ಒನ್, ದ ಲಾ ಆಫ್ ಕಂಟಿನ್ಯೂಟಿ ಆಫ್ ಮೋಷನ್. ಸೊ ಆಲ್ರೆಡಿ we know that we can't destroy a thing, we can't lose a force. It means force is undestroyable. It is inspiration. The force is inspiration to evolution and change. Through this principle, evolution is always going on continuously. So it is called the law of continuity of motion. ಈ ಮೂರು ತತ್ವಗಳಲ್ಲಿ ಶಕ್ತಿ ಅನ್ನುವಂಥದ್ದು ಶಾಶ್ವತವಾದದ್ದು, ವಸ್ತು ಅನ್ನುವಂಥದ್ದು ಅವಿನಾಶತೆಗೆ ಒಳಪಟ್ಟಿದ್ದು, ನಾಶವಾಗದೇ ಇರುವಂಥದ್ದು, ಹಾಗೆ ಇಲ್ಲಿ ಶಕ್ತಿ ಅನ್ನುವಂಥದ್ದು ನಿರಂತರವಾಗಿ ಚಲನಶೀಲವಾಗಿರುತ್ತದೆ ಎನ್ನುವ ಮೂರು ಮೂಲ ಅಥವಾ ಪ್ರಾಥಮಿಕ ನಿಯಮಗಳನ್ನು ಭೌತ ವಿಕಾಸದ ಪ್ರಕಾರ ಅಡಿಯಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಪ್ರಸ್ತಾಪಿಸುತ್ತಾನೆ. Here the first one, the law of persistence of force and the indestructibility of matter and the continuity of motion of the power. The three basic principles which we found in physical evolution. Herbert Spencer used these three basic or primary laws to enlarge his social evolution theory. ಎರಡನೆಯ ಭಾಗದಲ್ಲಿ ಹರ್ಬರ್ಟ್ ಸ್ಪೆನ್ಸರ್ 4 ಮಾಧ್ಯಮಿಕ ಪ್ರಮೇಯ ಅಥವಾ ತತ್ವಗಳ ಬಗ್ಗೆ ಪ್ರಸ್ತಾಪಿಸುತ್ತಾನೆ. 3 ಮೂಲಭೂತ ನಿಯಮಗಳು, 4 ಮಾಧ್ಯಮಿಕ ಪ್ರಮೇಯಗಳು ಅಥವಾ ತತ್ವಗಳು ಅಂತ. ಹರ್ಬರ್ಟ್ ಸ್ಪೆನ್ಸರ್ ಸೆಕೆಂಡ್ ಪಾರ್ಟ್ ಟಾಕ್ ಅಬೌಟ್ 4 secondary propositions. In first part 3 basic principles and in second part the 4 secondary propositions. ಹರ್ಬರ್ಟ್ ಸ್ಪೆನ್ಸರ್ 4 ಮಾಧ್ಯಮಿಕ ತತ್ವಗಳ ಅಥವಾ ಪ್ರಮೇಯಗಳಲ್ಲಿ ಮೊದಲನೇದಾಗಿ ಏನು ಹೇಳ್ತಾನೆ ಅಂತಂದರೆ, ಶಕ್ತಿಗಳ ನಡುವಿನ ನಿರಂತರತೆಯಿಂದ ಕೂಡಿದ ಸಂಬಂಧಗಳು. ಶಕ್ತಿಗಳ ನಡುವಿನ ನಿರಂತರತೆಯಿಂದ ಕೂಡಿದ ಸಂಬಂಧಗಳು ಅಂತ. ಜಗತ್ತಿನಲ್ಲಿನ ವಿವಿಧ ಶಕ್ತಿಗಳ ನಡುವಿನ ಸಂಬಂಧಗಳು ನಿರಂತರವಾಗಿ ಮುಂದುವರಿಯುವಂಥ ಸ್ವರೂಪವನ್ನು ಹೊಂದಿರುತ್ತವೆ. ಅಂದರೆ ಜಗತ್ತಿನಲ್ಲಿ ವಿವಿಧ ರೂಪಗಳಲ್ಲಿರುವಂಥ ಶಕ್ತಿಗಳು ಒಂದಕ್ಕೊಂದು ಪೂರಕವಾಗಿದ್ದು ಅವು ನಿರಂತರವಾಗಿ ಮುಂದುವರಿಯುತ್ತಿರುತ್ತವೆ.
ಉದಾಹರಣೆಗೆ ನೀರು, ಗಾಳಿ, ಮಣ್ಣು, ಅಗ್ನಿ ಅಥವಾ ಬೆಂಕಿಯಲ್ಲಿರುವಂಥ ಶಕ್ತಿಗಳು ಅವು ಒಂದಕ್ಕೊಂದು ಪೂರಕವಾಗಿದ್ದು ನಿರಂತರವಾಗಿ ಮುಂದುವರಿಯುತ್ತಿರುವಂಥವುಗಳು. ದಿ ಫಸ್ಟ್ proposition is persistence of the relationship between the forces. Almost all in the world, the different forces always continuously forward with having in between some relationship. For example, water, air or wind, fire, soil, they have their own forces. There is a mutual relationship and they always continuously going on. ಎರಡನೆಯ ಪ್ರಮೇಯ ಅಥವಾ ತತ್ವ ಶಕ್ತಿಯ ಮಾರ್ಪಾಡು. ಈ ಶಕ್ತಿ ಅನ್ನುವಂಥದ್ದು ಕೇವಲ ನಿರಂತರವಾಗಿ ಪೂರಕವಾಗಿರುವಂಥ ಸಂಬಂಧವನ್ನು ಹೊಂದಿರದೆ ಶಕ್ತಿಯು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದಾಗ ಮಾರ್ಪಡುತ್ತದೆ. ಅಂದರೆ ಅದು ಪರಿವರ್ತನೆಯ ಪ್ರಕ್ರಿಯೆಗೆ ಒಳಪಡುತ್ತದೆ ಅಂತ. ಈ ಮೊದಲು ಹೇಳಿದಂತೆ ಶಕ್ತಿ ಯಾವತ್ತೂ ನಾಶಗೊಳ್ಳಲು ಸಾಧ್ಯವಿಲ್ಲವೆಂದು, ಅದು ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತದೆ ಎಂದು. ಉದಾಹರಣೆಗೆ, ಸಮುದ್ರದ ಆಳದಲ್ಲಿ ಉಂಟಾದ ಭೂಕಂಪ, ಅಲ್ಲಿಂದ ಹೊರಹೊಮ್ಮುವ ಶಕ್ತಿ ಸಮುದ್ರದ ಅಲೆಗಳ ರೂಪದಲ್ಲಿ ವರ್ಗಾವಣೆಗೊಂಡು ಅಂದರೆ ಮಾರ್ಪಾಡುಗೊಂಡು ಅದು ಸುನಾಮಿಯನ್ನು ಸೃಷ್ಟಿಸುತ್ತದೆ. ಅಂದರೆ ಶಕ್ತಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ. ಇದನ್ನು ಶಕ್ತಿಯ ಮಾರ್ಪಾಡು ಅಂತ ಕರಿತೀವಿ. ಒಂದು ಕಡೆ ಬಿಡುಗಡೆಯಾದ ಶಕ್ತಿ ಅದು ಮತ್ತೊಂದು ರೂಪದಲ್ಲಿ ವ್ಯಕ್ತಗೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. The second principle or proposition is transformation of force. So already we know that force is undestroyable. We can't lose the force, but it take a lot of shapes or forms. When earthquake takes place in a sea, the power transfer to tsunami. So it means the energy takes place another one shape. What the force, power exposed in one shape, in next part it converted to another one shape. ಮೂರನೆಯ ತತ್ವ ಅತ್ಯಧಿಕ ಆಕರ್ಷಣೆ ಇರುವೆಡೆಯಲ್ಲಿ ವಿಕಾಸ ಪ್ರಕ್ರಿಯೆ ಮುಂದುವರಿಯುತ್ತದೆ. ಎಲ್ಲಿ ಆಕರ್ಷಣೆ ಹೆಚ್ಚಿಗೆ ಇರುತ್ತದೆಯೋ ಆ ಕಡೆಗೆ ವಿಕಾಸ ಪ್ರಕ್ರಿಯೆ ಮುಂದುವರಿಯುತ್ತದೆ ಅನ್ನುವಂಥದ್ದು ಇನ್ನೊಂದು ಮಾಧ್ಯಮಿಕ ಪ್ರಮೇಯ ಅಥವಾ ತತ್ವ. Here move along the line of great attraction. ಮೂರನೆಯ ತತ್ವದಲ್ಲಿ ಎಲ್ಲಿ ಪ್ರತಿರೋಧ ಕಡಿಮೆ ಇರುತ್ತದೆಯೋ, ಎಲ್ಲಿ ಒತ್ತಡ ಕಡಿಮೆ ಇರುತ್ತದೆಯೋ ಆ ಕಡೆಗೆ ವಿಕಸನವು ಏರ್ಪಡುತ್ತದೆ ಅಂತ. ಹೆಚ್ಚು ಆಕರ್ಷಣೆ ಇರುವ ಕಡೆಗೇನೆ ವಿಕಸನ ಪ್ರಕ್ರಿಯೆ ವೇಗವಾಗಿ ಏರ್ಪಡುತ್ತದೆ ಅನ್ನೋದನ್ನು ಕಾಣ್ತೀವಿ. ಎಲ್ಲಿ ಪ್ರತಿರೋಧಗಳು ಕಂಡುಬರುತ್ತವೆಯೋ, ತಿರಸ್ಕಾರಗಳು ಕಂಡುಬರುತ್ತವೆಯೋ ಆ ಕಡೆಗೆ ವಿಕಸನದ ಪ್ರಕ್ರಿಯೆ ನಿಧಾನವಾಗಿರುತ್ತದೆ. ಅಂದರೆ ಅತ್ಯಧಿಕ ಆಕರ್ಷಣೆ ಇರುವ ಕಡೆಗೇನೆ ವಿಕಸನ ಪ್ರಕ್ರಿಯೆ ಮುಂದುವರಿಯುತ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಪ್ರತಿರೋಧ ಕಡಿಮೆ ಇದ್ದು ಆಕರ್ಷಣೆ ಜಾಸ್ತಿ ಇದ್ದಾಗ ಅದು ಬದಲಾವಣೆಯನ್ನು ಪ್ರಚೋದಿಸುತ್ತದೆ, ವಿಕಸನವನ್ನು ಪ್ರಚೋದಿಸುತ್ತದೆ. ಹಾಗೆ ಸಮಾಜಗಳು ಕೂಡ ಪ್ರತಿರೋಧ ಕಡಿಮೆ ಇರುವ, ಆಕರ್ಷಣೆ ಅತಿಯಾಗಿರುವ ಸಂದರ್ಭಗಳಲ್ಲಿ ಅವು ವಿಕಸನಗೊಂಡಿರುವಂಥದ್ದನ್ನು, ಬೆಳವಣಿಗೆ ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ.
The third proposition is move along the line of great attraction. Where there is a less a force and where there is a more attraction towards, there is a evolution or the changes takes place. Where there is a opposition, there is no attraction, there is a less evolution. The society is also same. Where there is a less opposition and more attraction, the societies are evolved and developed. ನಾಲ್ಕನೆಯ ತತ್ವ ಚಲನೆಯ ಮಿಡಿತದಲ್ಲಿನ ಮಾರ್ಪಾಡುಗಳ ತತ್ವ. ಚಲನೆಯ ಮಿಡಿತದಲ್ಲಿನ ಮಾರ್ಪಾಡುಗಳ ತತ್ವ ಅಂತ. ಸೊ ನೈಸರ್ಗಿಕ ವಿದ್ಯಮಾನಗಳು, ಎಲ್ಲ ನೈಸರ್ಗಿಕ ವಿದ್ಯಮಾನಗಳು ಒಂದು ರೀತಿಯ ನಿಯಮತನದಿಂದಲೇ ನಡೆಯುತ್ತಿರುತ್ತವೆ. ಅಂದರೆ ಒಂದೇ ಒಂದು ನಿಯಮವನ್ನಿಟ್ಟುಕೊಂಡು ಅದರದೇ ಆಗಿರುವಂಥ ಒಂದು ರೀತಿಯಲ್ಲಿ ಏರ್ಪಡುತ್ತಿರುತ್ತವೆ ಎಂದು. ಅದಕ್ಕೆ ನಾವು ಭೌತಿಕವಾಗಿ ಬಹಳಷ್ಟು ಉದಾಹರಣೆಗಳನ್ನು ಕೊಡಬಹುದು. ಸೂರ್ಯಚಂದ್ರರು ಒಂದು ನಿಯಮಿತವಾಗಿ ಚಲಿಸುವುದರಿಂದ ಹಗಲು ರಾತ್ರಿಗಳು ಏರ್ಪಡುವಂಥದ್ದು. ಹ್ಯಾಲಿ ಧೂಮಕೇತು ಅನ್ನುವಂಥದ್ದು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂಥದ್ದು. ಗ್ರಹಣಗಳು, ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ನಿಯಮಿತವಾಗಿ ಏರ್ಪಡುವಂಥವುಗಳು. ಇವೆಲ್ಲವನ್ನ ಏನಂತ ಕರಿತೀವಿ ಅಂತಂದರೆ, ಒಂದು ಚಲನೆಯ ಹಂತದಲ್ಲಿ ಒಂದು ಮಾರ್ಪಾಡುಗಳ ತತ್ವವನ್ನು ಕಾಣ್ತೀವಿ. ಅವುಗಳದೇ ಆಗಿರುವಂಥ ಒಂದು ನಿಯಮಗಳ ಅಡಿಯಲ್ಲಿ, ಒಂದು ಪ್ರಕ್ರಿಯೆಯಡಿಯಲ್ಲಿ ಬದಲಾವಣೆಗಳು, ಮಾರ್ಪಾಡುಗಳು ಹೇಳುವಂಥದ್ದನ್ನು, ನಿರಂತರವಾಗಿ ಏರ್ಪಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. The fourth proposition is law of the alteration of rhythm of motion. All the natural incidents, processes takes place on the basis of a rhythm of notions, on the basis of some natural laws or norms. It may be sun and moon, how they rotate, moves chronologically. The same day and night processes takes place, and every 76 years the Halley Dhumaketu observes, and even many natural incidents takes place as for the rhythm of motion. ಈ ಒಂದು 4 ತತ್ವಗಳು ಮತ್ತು 3 ಮೂಲಭೂತವಾಗಿರುವಂಥ ತತ್ವಗಳನ್ನಿಟ್ಟುಕೊಂಡು ಹರ್ಬರ್ಟ್ ಸ್ಪೆನ್ಸರ್ ಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸೊ ಹರ್ಬರ್ಟ್ ಸ್ಪೆನ್ಸರ್ ಇಷ್ಟೆಲ್ಲ ಭೌತಿಕ ವಿಕಾಸವನ್ನ ಯಾಕೆ ಪ್ರಸ್ತಾಪಿಸ್ತಾನೆ ಅಂತ. ಸೊ ಸಮಾಜ ವಿಕಾಸವನ್ನು ವಸ್ತುನಿಷ್ಠವಾಗಿ, ಸಮಾಜ ಹೇಗೆ ವಿಕಸನಗೊಂಡಿದೆ ಅನ್ನೋದನ್ನು ವಸ್ತುನಿಷ್ಠವಾಗಿ ಪ್ರತಿನಿಧಿಸೋದಕ್ಕೆ ಈ ಒಂದು ನಿಯಮಗಳನ್ನು, ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಸಿದ್ಧಾಂತವನ್ನು ಪ್ರಸ್ತಾಪಿಸುವಂಥ ಪ್ರಯತ್ನವನ್ನು ಸ್ಪೆನ್ಸರ್ ಮಾಡ್ತಾನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ರಿಮೈನಿಂಗ್ the views of Herbert Spencer regarding social evolution we will discuss in next class. Thank you.